ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ನೋಡಿರಿ, ಎಷ್ಟು ಸಾಫ್ಟಾಗಿ ಬರುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಏನಪ್ಪ, ಜೋಳದ ರೊಟ್ಟಿ ತಿನ್ಲಿಕ್ಕೆ ಬೇಕು ಬಟ್ ಮಾಡ್ಲಿಕ್ಕೆ ಕಷ್ಟ ಅನ್ನೋರು ಇದನ್ನ ರೆಸಿಪಿನ ಟ್ರೈ ಮಾಡಲೇಬೇಕು. ನೀವು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿರಿ. ಈಗ ನಾನು ಪಾತ್ರೆಗೆ 1 ಗ್ಲಾಸಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀರು ಕುದೀತಿರ್ಬೇಕಾದ್ರೆ ನಾನು ಮಾಡ್ತಿದ್ದೀನಿ, ಇಲ್ಲಿ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ಜೋಳದ ಹಿಟ್ಟು ಒಂದು ಸ್ವಲ್ಪ ಏನಂತೂ ತೆಳು ಅನ್ನಿಸ್ತು. ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಏನಾಗಬೇಕದು ತುಂಬ ತೆಳು ಇರಬಾರ್ದು. ಇದಿಷ್ಟ ಆದರೆ ಸಾಕಾಗತ್ತೆ ನೋಡಿರಿ, ಇದಿಷ್ಟ ಆದರೆ ಸಾಕು. ನೀವು ಇದರಲ್ಲಿ ಹೆಚ್ಚು ಕೂಡ ಒಂದು 15-20 ರೊಟ್ಟಿನ ಹಾಕ್ಕೋಬಹುದು. ಇಷ್ಟ ಆದಮೇಲೆ ಏನು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಹಿಟ್ಟನ್ನು ತಗೋತೀನಿ. ಇನ್ನೊಂದು ಸ್ವಲ್ಪ ಹಿಟ್ಟು ತಗೊಂಡು ಅದ್ರ ಮೇಲೆ ಹಾಕಿ ಏನು ಮಾಡ್ತೀನಿ, ಮುಚ್ಚಿಡ್ತೀನಿ. ಯಾಕಂತಂದರೆ ಅದು ಆ ಬಿಸಿ ಹಬೆಗೆ ಆ ಮೇಲಿನ ಹಿಟ್ಟು ಕೂಡ ಏನಾಗುತ್ತೆ, ಒಂದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಇದಿಷ್ಟು ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಂಬಿಟ್ಟ ಅಂದರೆ ನೆಕ್ಸ್ಟ್ ನಮಗೇನಾದರೂ ಪಲ್ಯ ಬೇಕು ಅಂದರೆ ಆ ಪಲ್ಯನ ಮಾಡ್ಕೋಬೋದು. ರೊಟ್ಟಿ ಮಾಡಿದ ಮೇಲೆ ಪಲ್ಯ ಮಾಡಿಲ್ಲ ಅಂದರೆ ಹೆಂಗಿರುತ್ತೆ ಹೇಳಿ ನೋಡೋಣ. ಅದ್ರ ಸಲುವಾಗಿ ಇವತ್ತು ಪುಂಡಿ ಸೊಪ್ಪಿನ ಪಲ್ಯನ ಮಾಡೋದು ತೋರಿಸ್ತೀನಿ. ಈ ಪುಂಡಿ ಸೊಪ್ಪು ಒಂದು ಸ್ವಲ್ಪ ಹುಳಿ ಸೊಪ್ಪು, ನಂಗೆ ಇಷ್ಟ ಆಗುತ್ತೆ. ನೀವು ಬೇಕಾದರೆ ಬೇರೆ ಯಾವ ಸೊಪ್ಪು ಬೇಕಾದ್ರೂ ಮಾಡ್ಕೊಳ್ಳಿ, ಬಟ್ಟು ಇದೊಂದು ಸ್ವಲ್ಪ ಚೆನ್ನಾಗಿರುತ್ತಂತ ನಾನು ಇವತ್ತು ಈ ಸೊಪ್ಪನ್ನು ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೇನಿಲ್ಲ, ತುಂಬ ಈಸಿ. ಇಲ್ಲಿ ನಾನು 1 ಟೊಮೆಟೊ ಹಣ್ಣು, ಒಂದು 3-4 ಹಸಿಮೆಣಸಿನಕಾಯಿ, 3-4 ಯಾಕೆಂದರೆ ಸ್ವಲ್ಪ ಹುಳಿ ಅಲ್ವಾ ಸೊಪ್ಪು, ಅದ್ರ ಸಲುವಾಗಿ 1 ಈರುಳ್ಳಿ, ಇದನ್ನು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ನೀವು 10-12 ಎಸಳು ಬೆಳ್ಳುಳ್ಳಿ ಒಂದು ತಗೊಂಡಿದ್ದೀನಿ. ಆಮೇಲೆ ಈ ಪುಂಡಿ ಸೊಪ್ಪನ್ನು ಏನು ಮಾಡಬೇಕು, ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಕಡೆ ಪುಂಡಿ ಸೊಪ್ಪು ಅಂತಾರೆ, ನಿಮ್ಮ ಕಡೆ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ಕುಕ್ಕರ್ನಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಸೊಪ್ಪು, ಆಮೇಲೆ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಹಾಕ್ಕೋಬೇಕು. ಆಮೇಲೆ ಇಲ್ಲಿ ಕಾಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಕಾಳು ಅಂತಂದರೆ ಇಲ್ಲಿ ನಾನು ಹೆಸರು ಕಾಳು, ಕಡಲೆಕಾಳು, ಶೇಂಗಾ ಕಾಳನ್ನು ತಗೊಂಡಿದ್ದೀನಿ. ಕೆಲವರು ಏನು ಮಾಡ್ತಾರೆ, ಹೆಸರು ಕಾಳನ್ನಷ್ಟೇ ಯೂಸ್ ಮಾಡ್ತಾರೆ, ಕೆಲವರು ಶೇಂಗಾ ಕಾಳನ್ನಷ್ಟೇ ಯೂಸ್ ಮಾಡ್ತಾರೆ. ಬಟ್ ನನಗೆ 3 ಕಾಳು ಇದ್ರೇ ಚೆನ್ನಾಗಿ ಅನಿಸುತ್ತೆ. ಸೊ 3 ಕಾಳನ್ನು ಯೂಸ್ ಮಾಡಿ 1 ಈರುಳ್ಳಿ ಕಟ್ ಮಾಡಿದ್ದೀನಲ್ಲ, ಅದ್ರ ಅರ್ಧ ಈರುಳ್ಳಿ ಅಷ್ಟೇ ಹಾಕ್ತಾಯಿದ್ದೀನಿ. ಇನ್ನು ಅರ್ಧ ಈರುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಒಂದು 2 ವಿಸಲಷ್ಟು ನೀವು ಇದನ್ನು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಕಾಳು ಬೆಂದಿರುತ್ತೆ, ಆಮೇಲೆ ಸೊಪ್ಪು ಕೂಡ ಬೆಂದಿರುತ್ತೆ. ಈಗ ನೋಡಿ, ಈಗ ರೊಟ್ಟಿ ನಾವು ಮುಚ್ಚಿಟ್ಟಿದ್ವಲ್ಲ, ಹಿಟ್ಟನ್ನು ಹಾಕಿ ಇದನ್ನು ನಾನೀಗ ತಕ್ಕೊಂತಿದ್ದೀನಿ. ಬಿಸಿ ಬಿಸಿ ಇರುತ್ತೆ, ಬಿಸಿ ಬಿಸಿ ಇದೆ. ಬಿಸಿ ಬಿಸಿ ಇರುವಾಗಲೇ ಒಂದು ಸ್ವಲ್ಪ ಅದನ್ನು ಕಲಿಸ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ, ಹಿಟ್ಟನ್ನು ಹಿಂಗೆ ಕೆಳಗೆ ಹಾಕಿ ಕುದೀತಿರೋ ನೀರನ್ನು ಅದ್ರ ಮೇಲೆ ಮಿಕ್ಸ್ ಮಾಡ್ತಾರೆ. ನಾನು ಟ್ರೈ ಮಾಡಿದೆ, ಬಟ್ ನಂಗೆ ಅದು ಯಾಕೋ ರೊಟ್ಟಿ ಚೆನ್ನಾಗಿ ಬರ್ತಿರ್ಲಿಲ್ಲ. ಸೈಡಿಗೆಲ್ಲ ಒಂದು ಸ್ವಲ್ಪ ಒಡಿಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಒಬ್ಬೊಬ್ಬರು ಒಂದೊಂದು ಮೆಥಡು. ನನಗೆ ಈ ಮೆಥಡೇ ತುಂಬ ಈಸಿ ಅನ್ನಿಸ್ತು. ನೋಡಿ, ಈ ಥರ ಏನು ಮಾಡಬೇಕು, ಸ್ವಲ್ಪ ಬಿಸಿ ಇರುತ್ತೆ ಹಿಟ್ಟು, ನಿಧಾನಕ್ಕೆ ಏನು ಮಾಡ್ಕೊಳ್ರಿ, ಈ ಥರ ನಾದ್ಕೊಳ್ತಾಯಿರಿ. ನೀರು ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಫಸ್ಟ್ ಸ್ಟಾರ್ಟಿಂಗೇ. ಈಗೇನಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಯಾಕೋ ಹಿಟ್ಟು ಮೆತ್ತಗಿದೆ ಅಂಥೇಳಿ. ಆವಾಗ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಬಿಸಿ ಇದ್ದಾಗಲೇ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ತಣ್ಣೀರನ್ನು ಈಗಲೇ ಹಾಕಿಲ್ಲ. ಇದಷ್ಟು ನೀಟಾಗಿ ಬಿಸಿದ್ದಾಗಲೇ ಕಲಸಾದ್ಮೇಲೆ ಬೇಕಂದಾಗ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಈ ಥರ ನೀಟಾಗಿ ಕಲಿಸ್ಕೋಬೇಕು. ನನಗೂ ಮೊದಲು ರೊಟ್ಟಿ ಮಾಡ್ಲಿಕ್ಕೆ ಬರ್ತಿರಲಿಲ್ಲ. ರೊಟ್ಟಿನ ಇಷ್ಟಪಟ್ಟು ತಿಂತಿದ್ದೆ, ಬಟ್ ಮಾಡ್ಲಿಕ್ಕೆ ಬರ್ತಿರಲಿಲ್ಲ. ನಾನು ಈ ಥರ ಒಬ್ಬರು ಅಜ್ಜಿ ನನಗೆ ಈ ಥರ ಹಿಂಗೆ ಮಾಡು ನೀನು ಅಂತ ಕಲಿಸ್ಕೊಟ್ಟಿದ್ರು. ಅದೇ ಮೆಥಡಲ್ಲಿ ಇವಾಗ ನಾನು ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬರ್ತೈತೆ ರೊಟ್ಟಿ. ಯಾರಿಗೆ ಬರಲ್ಲ, ಈ ಮೆಥಡಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ಏನೊಂದಂದರೆ, ನಾನಿಲ್ಲಿ ಜೋಳದ ಹಿಟ್ಟಿಗೆ ಒಂದು ಸ್ವಲ್ಪ ಸಿರಿಧಾನ್ಯ ಅಂತಾರಲ್ಲ, ಸಿರಿಧಾನ್ಯನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನವಣೆ, ಬರಗು, ಸಾಮೆ ಅಂಥೇಳಿ. ಅಂದರೆ ಒಂದು ಹದಕ್ಕೆ ನಿಮ್ಗೆ ಎಷ್ಟು ಒಂದು 5 kg ಹಿಟ್ಟಿತ್ತು ಅಂದರೆ ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿರಿ, ಈ ಥರ ಏನು ಮಾಡಬೇಕು, ನನ್ನ ಕೈ ಪ್ರೆಷರ್ ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಗಟ್ಟಿಯಾಗಿ ನೀಟಾಗಿ ಅದನ್ನು ನಾದ್ಕೋಬೇಕು ಅಂಥೇಳಿ. ನೀವು ಎಷ್ಟು ಚೆನ್ನಾಗಿ ಜೋಳದ ಹಿಟ್ಟನ್ನು ನಾದ್ಕೊತೀರೋ ಅಷ್ಟು ಚೆನ್ನಾಗಿ ನಿಮ್ಮ ರೊಟ್ಟಿಗಳು
ಬರ್ತವೆ ನೋಡಿ. ತುಂಬ ಚೆನ್ನಾಗಿ ಆದಷ್ಟು ಒಂದು 5-10 ನಿಮಿಷ ತನಕ ನೀವು ಇದನ್ನು ಮಾಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಆಮೇಲೆ ಇದನ್ನೊಂದು ಸೈಡಿಗೆ ಇಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಏನು ಮಾಡ್ತೀನಿ, ಇಲ್ಲಿ ಉಂಡೆನ ತಗೊಂಡು ಲಟ್ಸ್ಲಿಕ್ಕೀಗ ಸ್ಟಾರ್ಟ್ ಮಾಡೋಣ. ರೊಟ್ಟಿ ಮಾಡಲಿಕ್ಕೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೆ ಮಾಡ್ತಿದ್ದಂಗೆ ನಿಮಗದು ರೂಢಿಯಾಗಿಬಿಡತ್ತೆ. ನೋಡಿ, ಇಷ್ಟು ಉಂಡೆ ತೊಗೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ನಾದ್ಕೊಂಡು ಒಣ ಹಿಟ್ಟನ್ನು ಕೆಳಗಡೆ ಹಾಕ್ಕೊತಿದ್ದೀನಿ. ಈ ಥರ ಒಣ ಹಿಟ್ಟು ಹಾಕಿ ಕೈನ ಒಂದು ಸ್ವಲ್ಪ ಒಂದು ಸೈಜ್ ಆಗುವಷ್ಟು ಮಾಡಿ ಆಮೇಲೆ ಏನು ಮಾಡ್ತೀನಿ, ಇದನ್ನು ಲಟ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕೆಲವ್ರು ತಟ್ತಾರೆ, ಬಟ್ ನಂಗೆ ತಟ್ಲಿಕ್ಕೆ ಬರಲ್ಲ. ನೋಡಿರಿ, ಈಗ ಏನು ಮಾಡಿದ್ದೀನಿ, ಲಟ್ಟಣಿಗೆಗೆ ಒಂದು ಪ್ಲ್ಯಾಸ್ಟಿಕ್ ಕವರನ್ನು ಆ ಕಡೆ ಈ ಕಡೆ ರಬ್ಬಲ್ ಬ್ಯಾಂಡ್ ಹಾಕ್ಕೊಂಡು ಸುತ್ತಕೊಂಡಿದ್ದೀನಿ. ನಿಧಾನವಾಗಿ ಇದನ್ನು ಲಟ್ಸ್ತೀನಿ. ನೀವು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡ್ರಿ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ರೊಟ್ಟಿಗಳು ಆ ಕಡೆ ಈ ಕಡೆ ಸೈಡ್ ಒಡೆಯೋದಾಗಲಿ ಹರಿಯೋದಾಗಲಿ ಏನೇನೂ ಆಗಲ್ಲ. ನೋಡಿರಿ, ಮತ್ತು ಸ್ವಲ್ಪ ಹಿಟ್ಟನ್ನು ಹಾಕಿ ಕಲಸಿ ಒಣ ಹಿಟ್ಟಲ್ಲಿ ಒಂದು ಸ್ವಲ್ಪ ಆ ರೊಟ್ಟಿನ ಆ ಕಡೆ ಈ ಕಡೆ ಹಿಟ್ಟನ್ನು ಹಚ್ಕೊತಾ ಇದ್ದೀನಿ. ನೋಡಿರಿ, ಎಷ್ಟು ನೀಟಾಗಿ ಬಂತು ಹೌದಾ? ಎಲ್ಲಾದರೂ ಅದು ಸೈಡಿಗೆ ಹೊಡೆದಿದ್ದು ಕಾಣ್ತೈತಾ? ಇಲ್ಲಲ್ಲ, ಅಷ್ಟು ಚೆನ್ನಾಗಿ ಏನು ಬರುತ್ತೆ, ರೊಟ್ಟಿಗಳು ಬರ್ತವೆ. ಒಂದು ಸಲ ಟ್ರೈ ಮಾಡಿ, ಒಂದನೇ ಸಲ ಹಾಳಾಯ್ತಾ, ಎರಡನೇ ಸಲ ಮಾಡಿ ಬಂದೇ ಬರುತ್ತೆ. ಈಗ ಇಲ್ಲಿ ಹಂಚು ಬಿಸಿಯಾಗಿದೆ ನೋಡಿ. ಹಂಚು ಯಾವಾಗಲೂ ರೊಟ್ಟಿ ಮಾಡಬೇಕಾದ್ರೆ ಬಿಸಿ ಬಿಸಿ ಇರಬೇಕು. ಇದಕ್ಕೇನು ಮಾಡ್ತೀನಿ, ಒಂದು ಕಾಟನ್ ಬಟ್ಟೆಯಲ್ಲಿ ನೀರನ್ನು ಅದ್ದಿ ಈ ಥರ ಮೇಲೆ ಹಚ್ಕೋಬೇಕು. ಅದು ಒಣ ಹಿಟ್ಟು ಕೆಳಗಿನ ಭಾಗ ಏನಿರುತ್ತಲ್ಲ ಅದು ಮೇಲೆ ಬರುತ್ತಲ್ಲ, ಅದ್ರ ಸಲುವಾಗಿ ಹಿಟ್ಟನ್ನು ಹಚ್ಕೋಬೇಕಾಗತ್ತೆ. ಒಂದು ಸಣ್ಣ ಬಬಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅದನ್ನು ತಿರುಗಿಸಿ ಹಾಕ್ಕೊಳ್ಳಿ. ನೋಡಿರಿ, ಈ ಥರ ಚೆನ್ನಾಗಿ ಇದು ಹೆಂಗೆ ಉಪ್ಕೊಳ್ಳುತ್ತೆ ನೋಡಿರಿ. ಒಂದು ಸ್ವಲ್ಪ ಸುತ್ತಲಿ ಹಿಂಗೆ ಮಾಡ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇರಲಿ, ಯಾವುದೇ ಕಾರಣಕ್ಕೂ ಬೆಂಕಿನ ಸಣ್ಣ ಮಾಡಲಿಕ್ಕೆ ಹೋಗಬೇಡಿ. ಇಷ್ಟು ನೋಡಿರಿ, ಇಷ್ಟು ಬರುತ್ತಾ. ಈಗ ಒಂದು ಬಟ್ಟೆಯನ್ನು ತಗೊಂಡು ನಾನು ಏನು ಮಾಡ್ತೀನಿ, ಈ ಥರ ಸುತ್ತಲೂ ಅದಕ್ಕೆ ಪ್ರೆಸ್ ಮಾಡ್ತೀನಿ. ಈ ಥರ ಪ್ರೆಸ್ ಮಾಡಿದ ಮೇಲೆ ನೋಡಿರಿ, ಎಷ್ಟು ಚೆನ್ನಾಗದು ಉಪ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಯ್ತು ಹೌದಾ? ಅಂದರೆ ರೊಟ್ಟಿ ನಮ್ಮದು ಚೆನ್ನಾಗಿ ಬೇಯ್ತಿದೆ ನೋಡ್ರೇ ಖುಷಿ ಅನಿಸುತ್ತೆ. ಈ ಥರ ರೊಟ್ಟಿ ಇತ್ತು ಅಂದರೆ ಒಂದು 4-5 ರೊಟ್ಟಿ ಒಳ್ಳೆ ಪಲ್ಯ ಮಾಡ್ಕೊಂಡು ತಿಂದ್ಬಿಟ್ಟ ಅಂದರೆ ಮಧ್ಯಾಹ್ನ ತನಕ ಒಟ್ಟು ಏನು ಹಸಿವಾಗಲ್ಲ. ಈ ಕಡೆ ಎಲ್ಲ ರೈತರೆಲ್ಲವ ಹೊಲಕ್ಕೆ ಹೋಗ್ಬೇಕಾದ್ರೆ ಈ ಥರ ರೊಟ್ಟಿನೇ ತಿನ್ಕೊಂಡು ಗಟ್ಟಿಯಾಗಿ ಹೋಗಿರ್ತಾರೆ. ಒಂದು ಸಲ ಮಕ್ಳಿಗೆ ರೂಢಿ ಮಾಡಿಸ್ರಿ ತಿನ್ನೋದು, ಮಕ್ಕಳು ಖುಷಿಪಟ್ಟು ಇದನ್ನು ತಿಂತಾರೆ. ನೋಡಿರಿ, ಎರಡನೇದು ಕೂಡ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಉಪ್ಕೊಂಡು ಬರ್ತಾಯಿದೆ ರೊಟ್ಟಿ. ನೀಟಾಗಿ ನೀವೇನು ಮಾಡಬೇಕು, ಇದನ್ನು ಸುತ್ತಲೂ ಹೀಗೆ ಬೆಂಕಿ ತಾಗುವಂಗೆ ಬೇಯಿಸ್ಕೋಬೇಕು. ನೋಡಿರಿ, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ, ಉಪ್ತಾ ಇದೆ. ಖುಷಿ ಅನಿಸುತ್ತೆ. ರೊಟ್ಟಿ ಆಗಲಿ ಚಪಾತಿ ಆಗಲಿ ಈ ಥರ ಉಪ್ಕೊಂಡು ಬಂತು ಅಂದರೆ ಭಾಳ ಖುಷಿ ಅನಿಸುತ್ತೆ. ನೋಡಲಿಕ್ಕೂ ಹೌದು, ತಿನ್ನಲಿಕ್ಕೂ ಹೌದು. ಒಮ್ಮೆ ಟ್ರೈ ಮಾಡಲೇಬೇಕು ನೀವು ಇದನ್ನು. ಇದೇ ಮೆಥಡಲ್ಲಿ ನೀವು ರೊಟ್ಟಿ ಮಾಡಿ ನೋಡಿರಿ, ಯಾಕೆ ಬರಲ್ಲ, ಬಂದೇ ಬರುತ್ತೆ ರೊಟ್ಟಿ ಮಾಡಲಿಕ್ಕೆ. ತಟ್ಲಿಕ್ಕೆ ಬರ್ದಿದ್ದವರು ಲಟ್ಸ್ಕೊಳ್ರಿ, ಅದರಲ್ಲಿ ಏನೈತೆ, ಹೇಗೆ ಮಾಡಿದ್ರು ಅದು ಹೊಟ್ಟೆಗೆ ತಾನೇ ಹೋಗೋದು. ಲಟ್ಸ್ಕೊಂಡು ಆರಾಮಾಗಿ ರೊಟ್ಟಿನ ಮಾಡ್ಕೊಂಬಿಡ್ರಿ. ಈಗ ನಾವೇನು ಮಾಡೋಣ, ಇಲ್ಲಿ ಪಲ್ಯನ ಮಾಡ್ಕೊಳ್ಳೋಣ. ಕುಕ್ಕರಲ್ಲಿ 2 ಸೀಟಿ ಆಗಿತ್ತು. ಈಗ ನೋಡಿರಿ, ಕಾಳು ಸೊಪ್ಪು ಎಲ್ಲ ನೀಟಾಗಿ ಬೆಂದಿದೆ. ಬಾಣಲೆಗೆ ಒಂದು ಸ್ವಲ್ಪ ಸಾಸಿವೆ ಕಾಳು, ಆಮೇಲೆ ಕಟ್ ಮಾಡ್ಕೊಂಡಿದ್ದಂತಹ ಈರುಳ್ಳಿ, ಇವನ್ನಿಷ್ಟು ಹಾಕಿ ನಾನು ಫ್ರೈ ಮಾಡ್ಕೊತೀನಿ. ನೀಟಾಗಿ ಫ್ರೈ ಆದಮೇಲೆ ಆ ಕುಕ್ಕರ್ಲಿದ್ದಂತಹ ಸೊಪ್ಪು ಮತ್ತು ಕಾಳನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸಾಂಬಾರು ಪುಡಿ, ಅರಿಶಿನ ಪುಡಿ, ಆಮೇಲೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಏನು ಮಾಡ್ತೀನಿ, ಇದನ್ನು ಚೆನ್ನಾಗಿ ಕಲಿಸ್ಕೊತೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂತು. ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟ ಅಂದರೆ ಮುಗಿತು ಪಲ್ಯ. ಇಷ್ಟೇ ನೋಡಿ, ಇಷ್ಟು ರೊಟ್ಟಿ ಆದವು. ಎಷ್ಟು ಚೆನ್ನಾಗಾಗಿದ್ದಾವೆ, ಸಾಫ್ಟ್ ಕೂಡ ಆಗಿದ್ದಾವೆ ರೊಟ್ಟಿಗಳು. ನೋಡಿರಿ, ಎಷ್ಟು ಸಾಫ್ಟ್ ಆಗಿದ್ದಾವೆ ನೋಡಿರಿ. ಇವು ಸಾಯಂಕಾಲ ತನಕ ಹಾಗೆ ಇರ್ತವೆ, ಏನೂ ಹಾರ್ಡಾಗಲ್ಲ, ಅಷ್ಟು ಚೆನ್ನಾಗಿರ್ತವೆ ರೊಟ್ಟಿಗಳು. ನೀವು ಇದನ್ನು ನಾನು ಒಳ್ಳೆ ಸೌತೆಕಾಯಿ ಈರುಳ್ಳಿ ಜೊತೆಗೆ ಒಂದು 2-3 ರೊಟ್ಟಿ ತಿಂದ್ಬಿಟ್ಟ ಅಂದರೆ ಚೆನ್ನಾಗಿ ಹೊಟ್ಟೆ ತುಂಬ ಇರುತ್ತೆ. ಎಂದು ಮಿಡ್ಲ್ ಹಸಿವಾಗೋದು ಇರಲ್ಲ. ಇಷ್ಟು ಚೆನ್ನಾಗಿ ಘಮ ಘಮ ಪರಿಮಳ ಬರ್ತಿತ್ತು ಪಲ್ಯದು. ನೋಡಿದ್ರೇ ತಿನ್ನಬೇಕು ಅಂತ ಅನಿಸ್ಬಿಡತ್ತೆ. ರೊಟ್ಟಿ ತಿಂದು ಎಲ್ಲರೂ ಕೂಡ ಗಟ್ಟಿಯಾಗ್ರಿ. ನಮ್ಮ ಕಡೆ ಇಲ್ಲಿ ರೊಟ್ಟಿ ಜೊತೆಗೆ ಕೆಂಪು ಚಟ್ನಿ ಕೊಡ್ತಾರೆ. ಇದು ಕೆಂಪು ಮೆಣಸಿನಕಾಯಿ, ಅಂದರೆ ಗಿಡದಲ್ಲೇ ಹಣ್ಣಾಗಿರುತ್ತಲ್ಲ ಆ ಮೆಣಸಿನ ಚೆನ್ನಾಗಿರುತ್ತೆ.
ಒಮ್ಮೆ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.